ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ ಹುಲ್ಲಬನ್ನಿ ಗೋಮಾಳ ಕೆರೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾಗಲಕೋಟೆ ತಾಲೂಕು ವತಿಯಿಂದ ಹಾಗೂ ಭಗವತಿ ಗ್ರಾಮ ಪಂಚಾಯತ್ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಇವರ ಸಹಯೋಗದಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಕೆರೆ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ತಾಲೂಕು ಯೋಜನಾಧಿಕಾರಿ ಬಸವರಾಜ ಅಂಗಡಿ ಮಾತನಾಡಿದರು. ಸಂಸ್ಥೆಯ ಬಾಗಲಕೋಟೆ ಜಿಲ್ಲಾ ನಿರ್ದೇಶಕ ಚೆನ್ನಕೇಶವ ಕೇರವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮಗಳು ಕೆರೆ ಸಂರಕ್ಷಣೆ ನಮ್ಮೆಲ್ಲರ ಅತ್ಯವಶ್ಯಕ ಜವಾಬ್ದಾರಿ. ಕೆರೆ ಸಂರಕ್ಷಣೆಯಿಂದ ಭೂಮಿಯ ಮೇಲಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಅನುಕೂಲಕರವಾಗಿದ್ದು ಮುಂದಿನ ಜನಾಂಗದ ಪೀಳಿಗೆಗೆ ಅದನ್ನ ಸಂರಕ್ಷಣೆ ಮಾಡುವುದು ಮತ್ತು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಕೆರೆ ಸಂರಕ್ಷಣೆಯ ಮೂಲಕ ರಾಜ್ಯದಲ್ಲಿ ಈಗಾಗಲೇ 800 ಕೆರೆಗಳ ಕಾಮಗಾರಿ ನೆರವೇರಿಸಿದ್ದಾರೆ. ಇದು ಅವರ ರಾಜ್ಯದಲ್ಲಿ ಕೆರೆಗಳ ಸಂರಕ್ಷಣೆಗೆ ಆದ್ಯತೆ ನೀಡಿದ ಕಾರ್ಯಕ್ರಮವಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಜಿಲ್ಲಾ ಸಂಚಾಲಕರು ಹನುಮಂತ ಚಿಮ್ಮಲಿಗೆ ಮಾತನಾಡಿ, ನಮ್ಮ ಊರಿನಲ್ಲಿ 80ಕ್ಕೂ ಮಿಕ್ಕಿದ ಸ್ವಸಹಾಯ ಸಂಘಗಳು ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಬ್ಯಾಂಕುಗಳ ಮೂಲಕ ಪ್ರಗತಿ ನಿಧಿ ಪಡೆದು ಜೀವನ ಮಟ್ಟ ಸುಧಾರಿಸಿಕೊಂಡಿದ್ದಾರೆ. ಜೊತೆಗೆ ಯೋಜನೆ ಮೂಲಕ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ ಅನುದಾನ, ಮಾಶಾಸನ ಸೌಲಭ್ಯ, ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಸುಜ್ಞಾ ನಿಧಿ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮ ಸೌಲಭ್ಯ ಪಡೆಯುವ ಮೂಲಕ ಮಹಿಳಾ ಶಕ್ತಿ ಮೂಲಕ ಇವತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಭಗವತಿ ಹುಲ್ಲಬನ್ನಿ ಗೋಮಾಳ ಕೆರೆ ಕಾಮಗಾರಿ ಕೆಲಸ ಮಾಡಿ ಪ್ರಾಣಿ ಪಕ್ಷಿ ದನ ಕರುಗಳಿಗೆ ಕುಡಿಯುವ ಯೋಜನೆ ಮಾಡಲು ಸಹಕಾರಿಯಾಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಮತಿ ಶಶಿಕಲಾ ಆರ್ ಕೊಡಿತಿ ಮಾತನಾಡಿ, ಕೆರೆ ಕೆಲಸ ಪ್ರಾರಂಭದಿಂದ ಕೆರೆ ಹಸ್ತಾಂತರ ನೀಡುವ ತನಕ ಸಂಪೂರ್ಣ ಸಹಕಾರ ನೀಡುತ್ತೀವಿ. ನಂತರ ಗ್ರಾಮದ ಸಮಸ್ತ ಜನರ ಸಹಕಾರ ಮೂಲಕ ನೀರು ತುಂಬಿಸುವ ಯೋಜನೆ ಮಾಡ್ತೀವಿ ಎಂದರು. ಪ್ರಗತಿ ಬಂದು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡೋದ್ರ ಮೂಲಕ ಸೌಕರ್ಯಗಳು, ಸ್ವಉದ್ಯೋಗ ಚಟುವಟಿಕೆಗಳಿಗೆ ಪ್ರೇರಣೆ ಹಾಗೂ ಬ್ಯಾಂಕ್ಗಳ ಮೂಲಕ ವ್ಯವಹಾರ ಪ್ರತಿನಿಧಿಯಾಗಿ ಸಂಘಗಳನ್ನ ಬ್ಯಾಂಕಲ್ಲಿ ನೋಂದಾವಣೆ ಮಾಡೋದ್ರ ಮೂಲಕ ಕನಸಿನ ಕಾರ್ಯಕ್ರಮ ಇದೆ. ಗ್ರಾಮೀಣ ಭಾರತದ ಕನಸಿನ ಕಾರ್ಯಕ್ರಮ. ಇವತ್ತು ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅದಕ್ಕೊಂದು ಪರಿಹಾರವನ್ನು ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಕೂಡ ಒಂದು. ಕಳೆದ 2016ರಿಂದ ನಮ್ಮ ಭಾಗಗಳಲ್ಲಿ ನೀರಿನ ಅಭಾವಗಳು ಉಂಟಾಗಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗಳು, ಮಳೆಗಾಲದಲ್ಲಿ ಬಿದ್ದಂತ ನೀರನ್ನ ಸಂಗ್ರಹಿಸಿ ಅಂತರ್ಜಲ ಇಂಗು ಹಾಗೆ ಮಾಡಬೇಕು, ಮತ್ತೆ ಸಂಗ್ರಹಣೆ ಆಗುವಾಗ ಮಾಡಿದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅನುಕೂಲ ಆಗ್ತದೆ ಅನ್ನೋದು. ಇಡೀ ತಾಲೂಕಿನಲ್ಲಿ ಸ್ವಸಹಾಯ ಸಂಘಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಇಡೀ ದೇಶಕ್ಕೆ ಸ್ವಸಹಾಯ ಸಂಘದ ಚಳವಳಿಯನ್ನು ವಿಸ್ತರಿಸಿದಂಥದ್ದು ಪೂಜ್ಯ ಧರ್ಮಾಧಿಕಾರಿ ಅವರು. 4 ಗೋಡೆಯ ಮಧ್ಯದಲ್ಲಿದ್ದ ಒಂದು ಮಹಿಳೆ ಸಮಾಜದ ಮುಖ್ಯವಾಹಿನಿಗೆ ಬಂದ್ರೆ ಯಾವ ರೀತಿ ಆಗ್ತದೆ ಅಂತ ತೋರಿಸಿಕೊಟ್ಟದ್ದು ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಶ್ರೀ ಹೇಮಾವತಿ ಅಮ್ಮನ. ಮಹಿಳೆ ಅಬಲೆ ಅಲ್ಲ, ಸಬಳೆ. ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಮಹಿಳೆಯಿಂದ ಸಾಧ್ಯ. ಬಹುಶಃ ಈ ಕೆರೆಯ ಕೆಲಸಗಳು ಕೂಡ ಅವರ ನೇತೃತ್ವ, ಊರವರ ಸಹಕಾರದೊಂದಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟ. ಕೇವಲ ಸ್ವಸಹಾಯ ಸಂಘ ಅಂತ ಹೇಳೋದು ಉಳಿತಾಯ ಮತ್ತೆ ಸಾಲಕ್ಕೆ ಸೀಮಿತ ಆಗಲಿಲ್ಲ. ಎಷ್ಟೋ ನಮ್ಮ ಸದಸ್ಯರ ಬಾಳನ್ನು ಬೆಳಗಿಸಿದಂಥದ್ದು ಈ ಸ್ವಸಹಾಯ ಸಂಘ. ಯಾಕೆಂತ ಹೇಳುವಾಗ ಬಡವರನ್ನು ನಂಬದಂತ ಬ್ಯಾಂಕುಗಳು, ದಾಖಲಾತಿಗಳಿಲ್ಲದೆ ಹಣಕಾಸಿನ ವ್ಯವಹಾರಗಳು. ಬಹುಶಃ ನಾವು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕಿನ BC ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಸಂಸ್ಥೆ ಲೇವಾದೇವಿ ಸಂಸ್ಥೆ ಅಲ್ಲ, ಬ್ಯಾಂಕುಗಳ ಮೂಲಕ BC ಆಗಿ ನಾವು ಕೆಲಸ ಮಾಡಿರುವುದರಿಂದ ಸಂಘದವರಿಗೆ ಸಾಲಗಳನ್ನು ಬ್ಯಾಂಕ್ ಕೊಡ್ತದೆ. ಲೋನಿಗೆ ಸಾಕ್ಷಿ ಆಗ್ತೇವಾ? ಭಯ ಬರ್ತೇವೆ. ಯಾಕಂತ ಹೇಳುವಾಗ ನನ್ನ ಕುತ್ತಿಗೆಗೆ ಬರ್ತದೆ ಅಂತ. ಆದ್ರೆ ಧರ್ಮಸ್ಥಳ ಎಲ್ಲಿಯೋ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಎಲ್ಲಿನಿಂದ ಎಲ್ಲಿಗೆ ಅವಿನಾಭಾವ ಸಂಬಂಧ. ಇಲ್ಲಿಯ ಎಲ್ಲ ನಮ್ಮ ಮಹಿಳೆಯರ ಸಾಲಗಳಿಗೆ ಸಾಕ್ಷಿ ಹಾಕಿದ ವ್ಯಕ್ತಿ ಕೇಳಿದ್ರೆ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಇಲ್ಲಿಂದಲೇ ನಾನು ಸಾಷ್ಟಾಂಗ ನಮಸ್ಕಾರ. 1,000 ರೂಪಾಯಿ ಸಾಲಗಳನ್ನು ಕೊಡಲ್ಲ, ಯಾವುದೇ ಇತರ ಚಾರ್ಜ್ಗಳನ್ನು ಮಾಡಲ್ಲ. ಬಹುಶಃ ಬಹಳಷ್ಟು ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ಸಂಘ ದುರ್ಮರಣಕ್ಕೀಡಾದ್ರೆ, ಅಚಾನಕ್ ಏನಾದ್ರೂ ಸಾವಿಗೀಡಾದ್ರೆ ಅವರ ಸಾಲಕ್ಕೆ PRK ಇನ್ಸೂರೆನ್ಸ್ ಮಾಡುವಂತದ್ದು, ಸದಸ್ಯರ ಮಕ್ಕಳಿಗೆ ಹೈಯರ್ ಎಜುಕೇಶನ್ಗೆ ಸ್ಕಾಲರ್ಶಿಪ್ ಕೊಡುವಂತದ್ದು, ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುವ ಕುಟುಂಬಗಳಿಗೆ
ಆದ್ಮೇಲೆ ಈಗ ನಾವು ಮಾಡಿಸ್ತೀವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗ, ಬಟ್ ಅದು ನಾವು ಮಾಡಿರೋದು ಅಷ್ಟೊಂದು ಯಶಸ್ವಿ ಆಗುದಿಲ್ಲ. ಯಾಕಂದ್ರೆ ನೀವು ನಮ್ಮ ಲೇಬರ್ಸ್ ಇಂದ ಮಾಡೋದ್ರಿಂದ ಅವ್ರು ಅಲ್ಲೇ ಉಳಿತೆ ಅಲ್ಲೇ ಸರಿಯಾಗಿ ಮಾಡದೇ ಇರೋದ್ರಿಂದ ಅದು ಕಾಮಗಾರಿ ನಮ್ಗೆ ಕಣ್ ಬರೋದಿಲ್ಲ. ಆದ್ರೆ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನನಗೆ ಅನ್ವಾಲ್ ಅಲ್ಲಿ ಮಾಡಿರೋದನ್ನ ಅವ್ರು ತೋರಿಸಿದ್ರು, ಬಹಳ ಚಂದ ಮಾಡಿದಾರೆ ಅವರು. ಪೂರ್ತಿ ನೋಡಿದ್ರೆ ಕೆರೆ ಐತಿ, ಅದ್ರೊಳಗೆಲ್ಲ ನೀರು ತುಂಬಿಸಿದಾರೆ, ತುಂಬಾ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಊರಿಗೂ ಮಾಡಿಕೊಡ್ರಿ, ನಮ್ಗೆ ಇಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ನೀರಿನ ಸೋರ್ಸ್ ಇಲ್ಲ, ಬೋರ್ ಎಲ್ಲ ಹಾಕಿದ್ರೆ ನೀರ್ ಬೀಳೋದಿಲ್ಲ, ಆತರ ಎಲ್ಲ ಐತಿ. ಇದು ಕೆರೆ ತುಂಬಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ನೋಡ್ಬೇಕು, ನಮ್ಮ ಗ್ರಾಮದಲ್ಲಿ ತುಂಬಿದ ಕೆರೆಯನ್ನು ನೋಡೋ ಆಸೆ ನನಗೂ ಐತಿ. ನಾ ಇರೋದ್ರಲ್ಲಿ ಬೇಗ ಮುಗಿಸಿ ನೀರು ತುಂಬಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನೊಂದೆರಡು ಮಾತು. ಅತ್ಯಂತ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಕೊಡತಿ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ 200 ಸದಸ್ಯರು ಆತ್ಮೀಯರಾದಂತಹ ಪ್ರಭು ದೊಡ್ಡಮನಿರುವರೆ, ಇದೀಗ ತಾನೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಅದು ಕೂಡ ಈ ಒಂದು ಕೆರೆ ಹೂಳೆತ್ತುವ ಕೆಲಸದ ಜೊತೆಗೆ ಗ್ರಾಮಾಭಿವೃದ್ಧಿಯ ಕೆಲಸಕ್ಕೆ ಅತ್ಯಂತ ಚುರುಕುತನದಿಂದ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿರುವಂತಹ ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ಯೋಜನಾಧಿಕಾರಿಗಳಾದಂತಹ ಬಸವರಾಜ್ ಅಂಗಡಿ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಒಕ್ಕೂಟದ ಅಧ್ಯಕ್ಷರಾದಂತಹ ಮಹಾದೇವಿ ರೆಕ್ರೆಟರಿ ಅವರೇ, ಇನ್ನೂರು ಯಾವ ಯೋಜನೆಗಳನ್ನು ಹಾಕಿಕೊಳ್ಳಬೇಕಂತ ಅಂತ ಒಂದು ಯೋಜನೆಯನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ನಮ್ಮ ಕೆರೆ ನಮ್ಮ ಕೆರೆ ನಮ್ಮ ಊರು ಎಂಬುವ ಈ ಒಂದೊಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಹಮ್ಮಿಕೊಂಡಿದ್ರು. ಯಾಕಂತಂದ್ರೆ ಕೆರೆಯಲ್ಲಿ ಊರಿದ್ದ ಮೇಲೆ ಪ್ರತಿಯೊಂದರಲ್ಲಿ ಒಂದು ಕೆರೆ ಅನ್ನೋದು ಇದ್ದೇ ಇರ್ತದೆ. ಆ ಒಂದು ಕೆರೆಗೆ ಅದು ಸದುಪಯೋಗ ಆಗ್ಬೇಕಪ್ಪ ಅಂತಂದ್ರ ಅದಕ್ಕಾದ ಗಾಳ ಅಂತ ಇರ್ತೈತೆ, ಅದನ್ನೆಲ್ಲ ತೆಗ್ಸಿದ್ರಪ್ಪ ಅಂತಂದ್ರ ನೀರು ಸಂಗ್ರಹಣೆ ಆಕತಿ. ಅದಕ್ಕೆ ಈ ನೀರು ಈಗ ಏನಾಗೈತೆ ಅಂತಂದ್ರೆ ಒತ್ತಟ್ಟಿಂದ ಇದು ಒಂದು ಕೆರೆಯನ್ನು ಹೂಳೆತ್ತುವ ಮೂಲಕ ನಾಳೆ ಮಳೆಗಾಲ ಬಂತಪ್ಪ ಅಂತಂದ್ರೆ ಕನಿಷ್ಠ ಒಂದು 4 ಫೂಟ್ ದರ ಎಷ್ಟು ಕೆರೆಯನ್ನು ಹೂಳೆತ್ತಾರೆ ಅಷ್ಟು ನೀರಿನ ಪ್ರಮಾಣ ಸಂಗ್ರಹ ಆಗುತ್ತೆ. ಆ ನೀರಿನ ಸಂಗ್ರಹ ಆದ ನಂತರ ನಮಗ ಅಂತರ್ಜಲ ಮಟ್ಟನು ಕೂಡ ಈ ಸುತ್ತಮುತ್ತ ಏರಿಯಾ ನಾವು ಎಲ್ಲಾದ್ರೂ ಬೋರ್ವೆಲ್ಗಳನ್ನ ಹಾಕಿದ್ರು ಸಹಿತ ಈ ಒಂದು ನೀರಿನ ಅಂತರ್ಜಲ ಆ ಬೋರ್ವೆಲ್ಗಳಿಗೆ ಕೂಡ ಸಂಪರ್ಕವನ್ನು ಹೊಂದುವಂತ ಕೆಲಸ ಕೂಡ ಆಕತಿ. ಅದರಿಂದ ಕೇವಲ ಕೆರೆಗೆ ಆಕತಿ ಮತ್ತು ನಮ್ಮ ಊರಿಗೆ ಮಾಡೋ ರಸ್ತೆ ಈ ಮಣ್ಣುಗಳನ್ನು ತಗೊಂಡೋಗಿ ನಾವು ಹೊಲಗಳಿಗೆ ಹಾಕಿಕೊಳ್ಬಹುದು ಮತ್ತು ರಸ್ತೆನೂ ಆಕತಿ ಎಲ್ಲ ನಡೆಯುತ್ತೆ. ಅದ್ರ ಜೊತೆಗೆ ಅಂತರ್ಜಲ ಮಟ್ಟವನ್ನು ಕೂಡ ಹೆಚ್ಚಿಸುವ ಒಂದು ಕಾರ್ಯವನ್ನು ಮಾಡುತ್ತೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಅಂತರ್ಜಲ ಮಟ್ಟ ನೀರಿನ ಮಳೆಗಾಲ ಕಡಿಮೆ ಆದಾಗ ನೀರಿನ ಮಟ್ಟ ಏನಾದ್ರೂ ನಮಗ ಹೆಚ್ಚಿಗೆ ಆಗ್ಬೇಕಪ್ಪ ಅಂತಂದ್ರೆ ನೀರು ಸಂಗ್ರಹಣೆ ಆದಾಗ ಮಾತ್ರ ಅಂತರ್ಜಲ ಮಟ್ಟ ಬರ್ತೈತಿ. ಇಂತ ಒಂದು ಸದುದ್ದೇಶ ಅದು ಅಂತರ್ಜಲ ಮಟ್ಟದಿಂದ ರೈತರಿಗೆ ಅನುಕೂಲ ಆಕತಿ. ನಮ್ಮ ಊರಿಗೆ ಅಕಸ್ಮಾತ್ ನಾವೇನಾದ್ರೂ ನೀರಿನ ಸಮಸ್ಯೆ ಆದಾಗ ಎಲ್ಲಾದ್ರೂ ಬೋರ್ ಸಮೀಪದಲ್ಲಿ ಈಗ ಸುಮಾರು ಒಂದು 6, 7, 8, 10 ಎಕರೆ ನಮ್ಗೆ ನೀರು ಸಂಗ್ರಹ ಆತಪ್ಪ ಅಂತಂದ್ರೆ ನಾವು ಸುತ್ತಮುತ್ತ ಏರಿಯಾದಲ್ಲಿ ಏನಾದ್ರೂ ಒಂದು 100 ಮೀಟರ್ದಲ್ಲಿ ಏನಾದ್ರೂ ಪೈಪ್ ಬೋರ್ವೆಲ್ ಹಾಕಿದ್ರೆ ಅಂದ್ರೆ ಅದನ್ನು ಕೂಡ ನಾವು ನಮ್ಗ ಊರಿಗೆ ನೀರ್ ಇರ್ಲಿಕ್ಕಪ್ಪ ಅಂತಂದ್ರೆ ಬಳಕೆಯನ್ನು ಮಾಡಿಕೊಳ್ಳುವ ಒಂದು ಅನುಕೂಲ ಆಕತಿ. ಇಂಥ ಒಳ್ಳೆ ರೀತಿಯಿಂದ ಕೆಲಸ ಮಾಡದ ಮಾತ್ರ ಆಗಿದೆ. ಯಾಕಂತಂದ್ರೆ ಇಲ್ಲಿರುವ ಸಮಗ್ರ ಮಾಹಿತಿಯನ್ನು ಆ ಮೇಲಾಧಿಕಾರಿಗಳಿಗೆ, ಯಾಕಂತಂದ್ರೆ ನಿರ್ದೇಶಕರಿಗೆ ಆಗ್ಲಿ ಅಥವಾ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘಕ್ಕಾಗ್ಲಿ ಅವರು ತಲುಪಿಸಿದಾಗ ಮಾತ್ರ ಇಲ್ಲ ಇಂಥ ಭಗವತಿ ಗ್ರಾಮಕ್ಕೆ ಇಂಥ ಒಂದು ದೊಡ್ಡ ವಿಶಾಲವಾದ ಕೆರೆ ಜಾಗ ಇರ್ತೈತಿ ಅಂತದಕ್ಕೆ ಇಲ್ಲಿ ಕೆರೆ ಉಳಿತು ಕೆಲಸ ಮಾಡಿಕೊಟ್ರೆ ಅದು ಸದುಪಯೋಗ ಆಗತಿ. ಮತ್ತೆ ಆ ಊರಿನ ಜನ ಅದನ್ನ ನೆನಪಿಸ್ಕೊಳ್ತಾರ ಅನ್ನೋ ಒಂದು ಸಂದೇಶವನ್ನು ಯಾಕಂದ್ರೆ ಇವರೆಲ್ಲರೂ ಕೊಟ್ಟಿರ್ತಾರೆ. ಯಾಕಂದ್ರೆ ನಮ್ಮ ಎಲ್ಲಾ ಗ್ರಾಮದ ಎಲ್ಲಾ ಮಹಿಳಾ ಸಂಘದವರು ಕೂಡ ಅವರು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಿಗೆ ಮತ್ತೆ ಯೋಜನಾಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ಆ ರೀತಿ ಅದರಿಂದ ಅವಾಗ ಏನಾಗಿತ್ತು ಅಂದ್ರೆ ಇಲ್ಲೆಲ್ಲಾರು ಕೂಡ್ಕೇಸಿ ಆ ಮನವಿ ಪತ್ರ ತಗೊಂಡ್ ಕೇಸಿ ಸರ್ ಬಸವರಾಜ್ ಅಂಗಡಿ ಸರ್ ತಹಸೀಲ್ದಾರ್ ಆಫೀಸ್ನಾಗ ಅವಾಗ ಖುದ್ದಾಗಿ ಕೊಟ್ಟರು. ನಾವು ಭಗವತಿ ಅವ್ರು ಯಾರು ಬಂದಾರಂತ ಬಂದಿದ್ದು ಸರ್ ನಾವೆಲ್ಲರೂ ಕೊಟ್ಟೇನೆ, ಎಲ್ಲರೂ ಸಹಿ ಮಾಡ್ಯಾರ, ನೀವು ತುರ್ತಾಗಿ ಕೊಡ್ಬೇಕಂತ ಕೇಸಿ ಖುದ್ದಾಗಿ ತಹಸೀಲ್ದಾರಿಗಳಿಗೆ ಕೂಡ ಮನವಿ ಮಾಡ್ಕೊಂಡ್ರು. ಅವರು ಹೇಳಿದ್ರು 1 ವಾರದೊಳಗ ನೀವು ಕೆಲಸ ಪ್ರಾರಂಭ ಮಾಡ್ಕೊಡ್ರಿ, ಅದಕ್ಕೆ ನಮ್ದೆಲ್ಲ ಸಹಕಾರ ಐತೆ ಅಂತ ಮಾತನ್ನ ತಂದಿದ್ರೆ. ಅದಕ್ಕ ಒಂದು ನೋಡಿ ಅವ್ರು ಬೇರೆ ಗ್ರಾಮದಿಂದ ಬಂದಾರಪ್ಪ ಅಂತಂದ್ರು ಕೂಡ ಒಂದು ನಮ್ಮ ಊರ ಕೆಲಸ ಮಾಡ್ತೀವಪ್ಪ ಅಂದ್ರ ಆ ಊರಿನ ಜವಾಬ್ದಾರಿ ಅವ್ರಿಗೆ ಹೆಚ್ಚಿಗೆ ಇರ್ತದೆ. ಅದಕ್ಕೆ ಅಂತವರ ಒಂದು ಸದುಪಯೋಗ ನೀವೆಲ್ಲರೂ ಪಡ್ಕೊಂಡಾಗ ಅನುಕೂಲ ಆಕತಿ. ಯಾಕಂದ್ರೆ ಹಿರಿಯರ ಊರಿನ ಎಲ್ಲ ಹಿರಿಯರು ಒಳಗೊಂಡು ನಾವೆಲ್ಲ ಗ್ರಾಮ ಪಂಚಾಯತಿಯವ್ರನ್ನ ಒಳಗೊಂಡು ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನ ನೀಡಿದಾಗ, ಯಾಕಂತಂದ್ರೆ ಈಗ ಹೂಳೆತ್ತಾಗಿ ಈಗೆಲ್ಲ ಇದನ್ನ ಮಣ್ಣಿಗೆ ತಗೋತಿರ್ತಾರೆ. ಬೇಕಾತಪ್ಪ ಅಂತಂದ್ರೆ ಯಾರ್ಯಾರಿಗೆ ಬೇಕು ತಾವೆಲ್ಲರೂ ಕೂಡ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ತಮ್ಮ ಹೊಲಗಳಿಗೆ ಒಳ್ಳೆ ರೀತಿಯಿಂದ ಸಮತಟ್ಟಾಗಿ, ಹೆಂಗಂದ್ರೆ ತೆಗ್ಗ ದಿಬ್ಬ ಇರ್ತೈತಿ, ಆ ತೆಗ್ಗಿಗೆ ಇದು ಮಾಡ್ಕೊಂಡು ಸಮತಟ್ಟವನ್ನು ಮಾಡ್ಕೋಬೇಕು. ಮತ್ ಜೊತೆಗೆ
ಸಮತಟ್ಟ ಅದನ್ನ ಎಲ್ಲಾದ್ರೂ ಗರ್ಸ್ಗಳು ಯಾಕಂದ್ರೆ ಎಲ್ಲಾದ್ರೂ. ಇನ್ನು ಕಾರ್ಯಕ್ರಮದಲ್ಲಿ ಶಿವಪುತ್ರಪ್ಪ ಎಸ್ ದೊಡ್ಡಮನಿ ಅಧ್ಯಕ್ಷರು ಗ್ರಾಮ ಪಂಚಾಯತ್, ಶ್ರೀಮತಿ ಸಾವಿತ್ರಿ ರಮ್ಕೆಲ್ಲುಡಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್, ಚಂದ್ರಕಾಂತ್ ಸಿ ಗುಳೇದ್ ಆಸ್ಪತ್ರೆ ವ್ಯವಸ್ಥಾಪಕರು, ಶರಣಪ್ಪ ಎಸ್ ಗುಳೇದ್ ಮಾಜಿ ಪಿಎಲ್ಡಿ ಬ್ಯಾಂಕ್ ಸದಸ್ಯರು, ರಾಜಶೇಖರ್ ಮುದೇನೂರು ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚಾಯತ್, ಸಂತೋಷ ಪದ್ರ, ಪ್ರಭು ಮಾದರ್, ಕಾಂತಪ್ಪ ಆಸೂಟಿ, ಶ್ರೀಮತಿ ಕಾಶವ ಲೋಕಾಪುರ್, ಶ್ರೀಮತಿ ಶೋಭಾ ಮುರ್ಡೆ, ಭೀಮವ್ವ ಮಾದರ್, ಸುಚಿತ್ರಾ ಹೊಸ್ಮನಿ ಗ್ರಾಮ ಪಂಚಾಯತ್ ಸದಸ್ಯರು, ಶೇಖಪ್ಪ ನಾಯಕ್ ಉಪಾಧ್ಯಕ್ಷರು ಕೆರೆ ಸಮಿತಿ, ಮನೋಹರ್ ಹೊಸ್ಮನಿ, ಮೌನೇಶ್ ಬಡಿಗೇರ್ ಸೇರಿ ಮತ್ತಿತರರು ಹಾಜರಿದ್ದರು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.